ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನಟಿ ಊರ್ವಶಿ ರೋಟಿಲಾ ಅವರು ತಮ್ಮ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತುಂಬ ಆಕ್ಟಿವ್ ಆಗೇ ಇರ್ತಾರೆ. ಪ್ರತಿದಿನ ತಮ್ಮ ಹೊಸ ಫೋಟೋಗಳು ಹಾಗೂ ವಿಡಿಯೋಗಳನ್ನು ಅವರು ಹಂಚಿಕೊಳ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಅವರು ಯಾವಾಗಲೂ ಕೂಡ ತಮ್ಮ ಫ್ಯಾನ್ಸ್ಗಳ ಜೊತೆಯಲ್ಲಿ ಸಂಪರ್ಕದಲ್ಲೇ ಇರ್ತಾರೆ. ಕೊರೋನಾದಿಂದಾಗಿ ರಾಷ್ಟ್ರವ್ಯಾಪ್ತಿ ಏನು ಲಾಕ್ಡೌನ್ ಇರುತ್ತೆ, ಅಂತಹ ಸಂದರ್ಭದಲ್ಲಿ ಊರ್ವಶಿ ತಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನಿಂದ ವಿಡಿಯೋವೊಂದನ್ನು ಹಂಚಿಕೊಂಡಿರ್ತಾರೆ. ಅದು ತಕ್ಷಣವೇ ಇಂಟರ್ನೆಟ್ಟಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಹೋಗುತ್ತೆ. ಇವತ್ತಿಗೂ ಕೂಡ ಆ ವಿಡಿಯೋಗಳು ವೀಕ್ಷಣೆಗಳನ್ನು ಪಡಿತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ನಾನು ಯಾಕೆ ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಊರ್ವಶಿ ರೋಟಿಲಾ ಅವರು ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಅವರು ಬೆಡ್ರೂಮ್ನಲ್ಲಿ ಕಾಣಿಸ್ಕೊಂಡಿರುವಂಥದ್ದು ನೈಟ್ ಶೂಟ್ನಲ್ಲಿ ಬೋಲ್ಡ್ ಆಗಿ ಪೋಸ್ ಅನ್ನ ಕೊಡ್ತಾ ಇದ್ದಾರೆ. ಈ ವಿಡಿಯೋಗೆ ಅಭಿಮಾನಿಗಳು ಭಾರಿ ಕಮೆಂಟ್ಗಳನ್ನ ಮಾಡ್ತಾ ಇರುವಂಥದ್ದು, ನಟಿಯ ಧೈರ್ಯವನ್ನ ಶ್ಲಾಘಿಸ್ತಾ ಇರುವಂಥದ್ದು ಕೂಡ ಕಂಡು ಬಂದಿದೆ. ಇನ್ನು ಊರ್ವಶಿ ರೋಟಿಲಾ ಅವ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದಾದರೆ, ಉತ್ತರಾಖಂಡದಲ್ಲಿ ಇವರು ಜನಿಸಿರುವಂತಹ ನಟಿ ಊರ್ವಶಿ ತನ್ನ ಸಾಮರ್ಥ್ಯದ ಆಧಾರದ ಮೇಲೆ ಬಾಲಿವುಡ್ನಲ್ಲೂ ಕೂಡ ಉತ್ತಮವಾದಂತಹ ಸ್ಥಾನಮಾನಗಳನ್ನು ಗಳಿಸಿಕೊಂಡಿದ್ದಾರೆ. ಅವರ ಕುಟುಂಬದಲ್ಲಿ ಚಲನಚಿತ್ರಗಳಲ್ಲಿ ಅದೃಷ್ಟ ಪರೀಕ್ಷೆಯನ್ನ ಮಾಡಿದಂಥ ಮೊದಲ ಮಹಿಳೆ ಊರ್ವಶಿ ಆಗಿರುವಂಥದ್ದು. ಊರ್ವಶಿ ರೋಟಿಲಾ ಅವರ ಫ್ಯಾಷನ್ ಸೆನ್ಸ್ ಮತ್ತು ಅವರ ವೈಯಕ್ತಿಕ ಜೀವನಕ್ಕಾಗಿ ಬಹಳಷ್ಟು ಮುಖ್ಯಾಂಶಗಳನ್ನು ಅವರು ಮಾಡ್ತಾನೆ ಇರ್ತಾರೆ. ಈ ಒಬ್ಬರು ನಟಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಸಕ್ರಿಯರಾಗಿರ್ತಾರೆ. ತಮ್ಮ ಮನಮೋಹಕ ಫೋಟೋಗಳಿಂದಾಗಿ ಆಗಾಗ ಸುದ್ದಿ ಕೂಡ ಆಗ್ತಾ ಇರ್ತಾರೆ. ಊರ್ವಶಿ ರೋಟಿಲಾ ತನ್ನ ಸೌಂದರ್ಯ ಮತ್ತು ಫಿಟ್ನೆಸ್ಗೆ ಹೆಸರುವಾಸಿಯಾಗಿರುವಂತಹ ಒಬ್ಬ ನಟಿ. ಆದರೆ ಊರ್ವಶಿ ರೋಟಿಲಾ ರಾಷ್ಟ್ರಮಟ್ಟದ ಬಾಸ್ಕೆಟ್ಬಾಲ್ ಆಟಗಾರ್ತಿ ಅನ್ನುವಂಥದ್ದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಬಾಸ್ಕೆಟ್ಬಾಲ್ ಆಟಗಾರ್ತಿ ಅಷ್ಟೇ ಅಲ್ಲದೆ ಊರ್ವಶಿ ರೋಟಿಲಾ ಶಾಸ್ತ್ರೀಯ ನೃತ್ಯಗಾರ್ತಿ ಕೂಡ ಹೌದು. ಈ ನಟಿ 5 ನೃತ್ಯ ಪ್ರಕಾರಗಳನ್ನು ಕರಗತ ಮಾಡಿಕೊಂಡಿರುವಂಥ ಒಬ್ಬ ಎಕ್ಸ್ಪರ್ಟ್ ಡ್ಯಾನ್ಸರ್ ಅಂತ ಕೂಡ ಹೇಳಬಹುದು. ಊರ್ವಶಿ ರೋಟಿಲಾ 15ನೇ ವಯಸ್ಸಿನಲ್ಲಿ ಮಾಡೆಲಿಂಗ್ ವೃತ್ತಿಯನ್ನು ಆರಂಭಿಸ್ತಾರೆ. ಅವರು ವೀಲ್ಸ್ ಲೈಫ್ ಸ್ಟೈಲ್ ಇಂಡಿಯಾ ಫ್ಯಾಷನ್ ವೀಕ್ನಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಮಾಡೆಲಿಂಗ್ನಲ್ಲಿ ಯಶಸ್ಸನ್ನು ಸಾಧಿಸಿದ ನಂತರ ಈ ನಟಿ ಚಲನಚಿತ್ರಗಳತ್ತ ಮುಖ ಮಾಡ್ತಾರೆ. ಊರ್ವಶಿ ಅತಿ ಹೆಚ್ಚು ಸೌಂದರ್ಯ ಪ್ರಶಸ್ತಿಗಳನ್ನು ಗೆದ್ದಂತಹ ದಾಖಲೆಗಳನ್ನು ಕೂಡ ಮಾಡಿರುವಂಥದ್ದು. ಈ ನಟಿ ಅನೇಕ ಸೌಂದರ್ಯ ಸ್ಪರ್ಧೆಗಳಲ್ಲೂ ಕೂಡ ಭಾಗವಹಿಸಿ ಗೆದ್ದಿದ್ದಾರೆ. 30 ವರ್ಷದ ನಟಿ ಊರ್ವಶಿ ರೋಟಿಲಾ ಸಿಂಗ್ಸ್ ಆಫ್ ದಿ ಗ್ರೇಟ್ ಚಿತ್ರದ ಮೂಲಕ ಬಾಲಿವುಡ್ಗೂ ಕೂಡ ಎಂಟ್ರಿಯನ್ನ ಕೊಟ್ಟಿದ್ರು. ಸನ್ನಿ ಡಿಯೋಲ್ ಜೊತೆಯಲ್ಲಿ ಅಭಿನಯಿಸಿದಂತಹ ರೋಟಿಲಾ ಅವರು ಕನ್ನಡ, ತೆಲುಗು ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ. ಕನ್ನಡದಲ್ಲಿ ನಟ ದರ್ಶನ್ ಅಭಿನಯದ ಐರಾವತ ಚಿತ್ರದಲ್ಲೂ ಕೂಡ ಅವರು ಕಾಣಿಸಿಕೊಂಡಿದ್ರು. ಇನ್ನು 25 ಫೆಬ್ರವರಿ 2094ರಂದು ಹರಿದ್ವಾರದಲ್ಲಿ ಅವರು ಜನಿಸಿರ್ತಾರೆ. ಮೀರಾ ರೋಟಿಲಾ, ಮನ್ನರ್ ಸಿಂಗ್ ರೋಟಿಲಾ ಇವರ ಕುಟುಂಬಕ್ಕೆ ಇವರು ಸೇರಿರುವಂಥದ್ದು. ತಮ್ಮ 15ನೇ ವಯಸ್ಸಿನಲ್ಲಿ ಫ್ಯಾಷನ್ ಲೋಕದತ್ತ ಊರ್ವಶಿಯ ಚಿತ್ತ ಹರಿಯುತ್ತೆ. ಮತ್ತೆ ನಟಿ ಯಾವತ್ತೂ ಕೂಡ ಹಿಂದಿರುಗಿ ನೋಡೋದೇ ಇಲ್ಲ. ಸಾಕಷ್ಟು ಯಶಸ್ಸನ್ನು ಅವರು ಕಾಣ್ತಾ ಹೋಗ್ತಾ ಇರ್ತಾರೆ. 2011ರಲ್ಲಿ ಭಾರತೀಯ ಪ್ರಿನ್ಸ್ ಮಿಸ್ ಏಷ್ಯನ್ ಸೂಪರ್ ಮಾಡೆಲ್ 2011 ಈ ಪ್ರಶಸ್ತಿಯನ್ನು ಅವರು ಗೆದ್ದರು. 2014ರಲ್ಲಿ ಆಲ್ಬಮ್ ಲವ್ ಡಾಸ್ ವಿತ್ ಯೋಯೋ ಹನಿ ಸಿಂಗ್ ಇವರಿಗೆ ಒಳ್ಳೆಯ ಹೆಸರನ್ನ ಕೂಡ ತಂದುಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಈಗೇನು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ, ಈ ಒಂದು ವಿಡಿಯೋದಲ್ಲಿ ಊರ್ವಶಿ ಬೆಡ್ರೂಮ್ ಅಲ್ಲಿ ಕಾಣಿಸ್ಕೊಂಡಿರುವಂಥದ್ದು ನೈಟ್ ಶೂಟ್ನಲ್ಲಿ ಬೋಲ್ಡ್ ಪೋಸ್ ಅನ್ನ ಇವರು ಕೊಡ್ತಾ ಇರ್ತಾರೆ. ಈ ವಿಡಿಯೋ ಇದೀಗ ಪಡ್ಡೆ ಹುಡುಗರ ಮನಸ್ಸನ್ನ ಕೆಡಿಸಿರುವಂಥದ್ದು. ನಟಿಯ ವಿಡಿಯೋವನ್ನ ನೋಡಿ ಎಂಥ ಎದೆಗಾರಿಕೆ ಅಂತ ಹೇಳಿ ಯುವಕರು ಸಾಕಷ್ಟು ಲೈಕ್ಗಳನ್ನ, ಶೇರ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.